ಸರ್ಕಾರಿ ಶಾಲೆಯಲ್ಲಿ ನಾವಿದ್ದೇವೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಗಡಿ ಗ್ರಾಮವಾದ ಕರ್ನಾಟಕದ ಕಟ್ಟಕಡೆಹಳ್ಳಿ ಬಳುಗಿ ಗ್ರಾಮದ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರೊಂದಿಗೆ ನಾವು ಇವತ್ತಿದ್ದೇವೆ. ಆ ಶಾಲೆಯ ಒಂದು ಸ್ಥಿತಿಗತಿಗಳ ಬಗ್ಗೆ, ಇಲ್ಲಿನ ಮಕ್ಕಳ ಒಂದು ಶಿಕ್ಷಣದ ಬಗ್ಗೆ ಮುಖ್ಯೋಪಾಧ್ಯಾಯರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳ್ಕೊಂಡು ಬರೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್, ಈಗ ಎಷ್ಟು ಜನ ನಿಮ್ಮ ವಿದ್ಯಾರ್ಥಿಗಳಿದ್ದಾರೆ? ಈಗ ಗಡಿ ಗ್ರಾಮದಲ್ಲಿ ಕನ್ನಡವನ್ನು ಎಲ್ಲೋ ಒಂದು ಕಡೆ ಮರೆ ಮಾಸ್ತಾ ಇದೆ ಅನ್ನುವಂಥದ್ದು ಕೂಡ, ಕನ್ನಡ ಶಾಲೆಗಳು ಮುಗಿಸ್ತಾ ಇದೆ ಅನ್ನುವಂಥದ್ದು ಒಂದು ಕೂಡ ಆಪಾದನೆ ಕೇಳಿ ಬರ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಇಲ್ಲಿ ಗಡಿ ಗ್ರಾಮ ಕರ್ನಾಟಕದ ಕಡೆಹಳ್ಳಿ ಬಳುಗಿ ಆಗಿರೋದ್ರಿಂದ ಇಲ್ಲಿ ಶಿಕ್ಷಣದ ವ್ಯವಸ್ಥೆ ಹೇಗಿದೆ? ನಿಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ? ಕಟ್ಟಡಗಳ ಕೊಠಡಿಗಳ ವ್ಯವಸ್ಥೆ ಯಾವ ರೀತಿ ಇದೆ ಅಂತ? ಸರ್, ನನ್ನ ಶಾಲೆಯಲ್ಲಿ 1ನೇ ಹಿಡಿದು 7ನೇ ತರಗತಿಯವರೆಗೆ ತರಗತಿಗಳಿದ್ದು ಒಟ್ಟು ಸಂಖ್ಯೆ 256 ಮಕ್ಕಳಿದ್ದು, ಅದರಲ್ಲಿ ನೂತನವಾಗಿ LKG ಮತ್ತು UKG ಅಂತಕ್ಕಂಥ ಒಂದು ದಾಖಲಾತಿಯನ್ನು ಸರ್ಕಾರ ಮಂಜೂರು ಮಾಡಿದ್ದರಿಂದ ಅಲ್ಲಿಯೂ ಕೂಡ LKGಯಲ್ಲಿ 16 ಮಕ್ಕಳು, UKGಯಲ್ಲಿ 17 ಮಕ್ಕಳು, ಒಟ್ಟು 33 ಮಕ್ಕಳು ನನ್ನ ಶಾಲೆಯಲ್ಲಿ ನಡೀತಿದ್ದು. ತುಂಬ ಶಿಕ್ಷಕರು ಕೂಡ 10 ಜನ ಇದ್ದು ಕಾರ್ಯಪ್ರವೃತ್ತರಾಗಿ ಚಟುವಟಿಕೆಯಿಂದ ಬೋಧನೆ ನಡೆಯುತ್ತಿದ್ದು, ಈ ನಮಗೆ ಒಂದು ಶೈಕ್ಷಣಿಕವಾಗಿ ನಾವು ಅಭಿವೃದ್ಧಿ ಮಾಡಬೇಕಾದ್ರೆ ನಮ್ಮ ಶಾಲೆಯಲ್ಲಿ ಕೊಠಡಿಗಳ ಸಂಖ್ಯೆ, ಒಂದು ಕೊಠಡಿಗಳ ತೊಂದರೆ ಇದ್ದಿದ್ದು ಕಂಡು ಬಂದಿರ್ತದೆ. LKG UKG ಮಕ್ಕಳಿಗೆ ಕೂಡ ಕೊಠಡಿ ಇಲ್ಲ. ಅದು ಕೂಡ ನಾವು ಏನೋ ಒಂದು ಭಯದ ವಾತಾವರಣದಲ್ಲಿ ಮಕ್ಕಳಿಗೆ ನಾವು ಕಲಿಸ್ತಾ ಇದ್ದೀವಿ. ನಮ್ಮ ಟೀಚರ್ಸಿಗೆ 10 ಜನ ಟೀಚರ್ಸಿಗೆ 10 ಕೋಣೆಗಳಿಲ್ಲ, ಕೇವಲ 3-4 ಕೋಣೆಗಳಲ್ಲಿ ನಾವು ಪಾಠ ಬೋಧನೆ ಮಾಡ್ತಾ ಇದ್ದೀವಿ. ಎಷ್ಟು ಜನ ಮಕ್ಕಳಿದ್ದಾರೆ ಸರ್? 256 ಮಕ್ಕಳಿದ್ದಾರೆ. ನಾನು ಈಗಾಗಲೇ ಕೋಠಡಿಗಳಿದ್ದಾವೆ ಸರ್? 276 ಎಲ್ಲ ಒಟ್ಟು ಕೂಡಿ ಮಕ್ಕಳಿವೆ. ನನ್ನಲ್ಲಿ ಕೋಠಡಿಗಳ ಸಂಖ್ಯೆ 12 ಇದ್ದು, ಅದರಲ್ಲಿ 4ರಿಂದ 5 ಮಾತ್ರ ಅಯೋಗ್ಯ ಕ್ಲಾಸ್ ರೂಮ್ ಇವೆ. ನಾನು ತಾಲೂಕಿನ ಅಧಿಕಾರಿಗಳಿಗೆ, ಮಾನ್ಯ ಶಾಸಕರಿಗೆ ವಿಚಾರ ಮಾಡಿದಾಗ ನಿಮ್ಮ ಒಂದು ಹಳ್ಳಿಯಲ್ಲಿ ನಾವು ಮಂಜೂರು ಮಾಡೀವಿ 9 ರೂಮ್, ಈಗ ತ್ವರಿತಗತಿಯಲ್ಲಿ ಮಾಡ್ತೀವಿ ವರ್ಷ ಅಂತಕ್ಕಂಥ ನಮ್ಮ ಭರವಸೆನೇ ಕೊಟ್ಟಿದ್ದಾರೆ. ಈಗ ಸರ್, ಮಳೆ ಆದರೂ ಏನಾದರೂ ಜೋರಾಗಿ ಬಂದರೆ ಮಕ್ಕಳಿಗೆ ಶಾಲೆಯಲ್ಲಿ ಯಾವ ರೀತಿಯಾಗಿ ನಡೆಸ್ತೀರಾ? ಸರ್, ಮಳೆ ಬಂದಾಗ ನಾವು ಸ್ಥಿತಿ ಸ್ವಲ್ಪ ಕಷ್ಟನೇ. ಆದ್ರೂ ಕೂಡ ನಾವು ಗ್ರಾಮ ಪಂಚಾಯತಿಯವರ ಒಂದು ಸಹಾಯದಿಂದ ಏನೋ ತಾಡ್ಪತ್ರೆ ಕೊಡಿಸಿದ್ರು. ಆ ತಾಡ್ಪತ್ರೆ ಮ್ಯಾಕ್ ಕಟ್ಕೊಂಡು ನಾವು ಮಕ್ಕಳಿಗೆ ಕಲಿಕೆಯಲ್ಲಿ ನಾವು ಪರಿಪೂರ್ಣ ಅವರ ಬೋಧನೆಯನ್ನು ಅವರ ಸಿಲೆಬಸ್ ತಕ್ಕಂತೆ ನಾವು ಮಾಡಬೇಕಾಗ್ಯದ. ಅದು ನಾವು ಮಾಡ್ತಾ ಇದ್ದೀವಿ ಸರ್. ಇವಾಗ ನೋಡಿದಾಗ ಮಕ್ಕಳೆಲ್ಲ ಕೋಣೆಯಲ್ಲಿ ಜಾಸ್ತಿಯಾಗಿ ಹೊರಗಡೆ ಮಕ್ಕಳೆಲ್ಲ ಕೂತ್ಕೊಂಡಿದ್ದಾರೆ. ಅಲ್ಲೆಲ್ಲ ನಿಮ್ಮ ಕೋಠಡಿಗಳು ನೋಡಿದಾಗ ಎಲ್ಲನೂ ಕೂಡ ಬೀಳುವಂತಹ ಹಂತದಲ್ಲಿದ್ದಾವೆ. ಅದ್ರ ಕೆಳಗಡೆನೆ ಮಕ್ಕಳಿಗೆಲ್ಲ ಪಾಠ ಮಾಡ್ತಾ ಇದ್ದೀರಿ. ನಾನು ಪಾಠ ಮಾಡೋದ್ರ ಬಗ್ಗೆ ಬೇರೆ ಮಾತಾಡ್ತಾ ಇಲ್ಲ ಸರ್, ಆದರೆ ಇಲ್ಲಿ ಇರ್ತಕ್ಕಂಥ ಕೋಠಡಿಗಳ ವ್ಯವಸ್ಥೆ ಈ ರೀತಿಯಾಗಿದೆ ಅಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಈಗಾಗಲೇ ಸರ್, ನಾನು ಮುಖ್ಯ ಗುರುಗಳಾಗಿ 10 ಜನ ಶಿಕ್ಷಕರಿಗೆ ನಾನು ಇಲ್ಲಿ ಯಾವುದೇ ರೀತಿಯಿಂದ ಅವರಿಗೆ ಕೂಡಿಸ್ಕೊಡ್ಬಾರ್ದು ಅಂತಕ್ಕಂಥ ವ್ಯವಸ್ಥೆ ಇಟ್ಕೊಂಡು ಆ ತರಗತಿಗಳನ್ನು ನಾನು ಬೇರ್ಪಡಿಸಿ ಇದ್ದ ಸ್ಥಳದಲ್ಲಿಯೇ ಹೊರಗಡೆ ಮತ್ತು ಒಳಗಡೆ ಕಪ್ಪೋಲಿಗೆ ಮುಖಾಂತರ ವಿವಿಧ ಚಟುವಟಿಕೆ ಮುಖಾಂತರ ನಾವು ಟೀಚಿಂಗನ್ನು ಮಾಡಲಿಕ್ಕೆ ಶಿಕ್ಷಕರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ. ಮತ್ತು ನಮ್ಮ ಟೀಚರ್ಸ್ ಕೂಡ ಒಳಗೆ 2 ಕಡೆ ಕೂತ್ಕೊಂಡು ಶಾಲೆ ಕಲಿಸ್ತಾರೆ. ತುಂಬ ಒಂದು ಕಟ್ಟಡದ ತೊಂದರೆ ನಮಗಿದೆ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.